ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ಸಲುವಾಗಿ ದೆಹಲಿಯ ಹಲವು ಮಾರ್ಗಗಳಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮನಮೋಹನ್ ಸಿಂಗ್ ಅಂತಿಮ ಯಾತ್ರೆ ನಡೆಯುತ್ತೆ. ಮಹಾತ್ಮ ಗಾಂಧಿ ರಸ್ತೆ, ನಿಷಾದ್ ಮಾರ್ಗ, ಬೌಲೇವಾರ್ಡ್ ರಸ್ತೆ, ಹಾಗೆ ಎಸ್ಪಿಎಂ ಮಾರ್ಗ, ಲೋತಿಯಾ ನೇತಾಜಿ ರಸ್ತೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಈ ನಿರ್ಬಂಧವನ್ನ ಹೇರಲಾಗಿರುತ್ತೆ. ಸಂಚಾರ ವ್ಯವಸ್ಥೆಗಳು ಇರೋದಿಲ್ಲ. ಇಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಯಾಕೆಂತಂದ್ರೆ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆ ಸಾಗುವಂತ ಮಾರ್ಗ ಇದು. ಯಾವ ರೀತಿಯಾಗಿ ಹೋಗುತ್ತೆ ಅನ್ನುವಂತ ರೂಟ್ ಮ್ಯಾಪ್ ಅನ್ನ ಹೇಳೋದಾದ್ರೆ ಮಹಾತ್ಮ ಗಾಂಧಿ ರಸ್ತೆ, ನಿಷಾದ್ ಮಾರ್ಗವಾಗಿ ಬೌಲೇವಾರ್ಡ್ ರಸ್ತೆ, ಎಸ್ಪಿಎಂ ಮಾರ್ಗ, ಲೋತಿಯಾ ನೇತಾಜಿ ರಸ್ತೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿರುವಂತಹ ಈ ನಿರ್ಬಂಧ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಇರುತ್ತೆ. ಇದೀಗ ಅಂತಿಮ ಯಾತ್ರೆಗೆ ವಾಹನವನ್ನ ಸಿದ್ಧಗೊಳಿಸಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಹೂವಿನಿಂದ ಅಲಂಕರಿಸಿರುವಂತಹ ಅಂತಿಮ ಯಾತ್ರೆಯ ವಾಹನ ಸಿದ್ಧವಾಗಿದೆ. ಇದೇ ವಾಹನದ ಮೂಲಕವಾಗಿ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯಲ್ಲಿ ಸಾಕಷ್ಟು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರಿನಿಂದ ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ಬೆಂಗಳೂರಿನ ಅವರ ಸದಾಶಿವನಗರದಲ್ಲಿ ಮಾತನಾಡಿದರು. ದೆಹಲಿಯಲ್ಲಿನ ಕಾಂಗ್ರೆಸ್ ಕಚೇರಿಯಿಂದ ಅಂತ್ಯ ಸಂಸ್ಕಾರ ಜಾಗದವರೆಗೂ ನಡೆಯಲಿರುವಂತಹ ಮೆರವಣಿಗೆಯಲ್ಲಿ ತಾನು ಭಾಗಿಯಾಗ್ತಾ ಇರುವುದಾಗಿ ಡಿಕೆಶಿ ತಿಳಿಸಿದ್ದಾರೆ. ನಮ್ಮ ನಾಯಕರು ಆಗಿದ್ದಂತ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ನಾನು ಈಗ ಬೆಳಗ್ಗೆ ಹೊರಟಿದ್ದೇನೆ ಕಾಂಗ್ರೆಸ್ ಕಚೇರಿ. ಅಲ್ಲಿಂದ ಮಿಕ್ಕಿದ್ದು ಇಲ್ಲಿ ಅವರ ಫೈನಲ್ ಸಂಸ್ಕಾರ ಏರ್ಪಾಡಾಗಿದೆ. ಅಲ್ಲಿಗೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕರು ಆಗಿದ್ದಂತ